ನಮಸ್ತೆ, ನನ್ನ ಹೆಸರು ರಾಜಶ್ರೀ ಪ್ರಸಾದ್. ಇಂದು ಜಾನು ಶೀರ್ಷಾಸನ ಹೇಗ್ ಮಾಡೋದಂತ ತಿಳ್ಕೊಳ್ಳೋಣ. ಜಾನು ಶೀರ್ಷಾಸನ, ಇದರ ಅರ್ಥ ಜಾನು ಅಂದ್ರೆ ಮಂಡಿ ಅಂತ ಅರ್ಥ. ಶೀರ್ಷ ಅಂದ್ರೆ ನಮ್ಮ ತಲೆಯ ಭಾಗ. ತಲೆಯ ಭಾಗವನ್ನ ಮಂಡಿಗೆ ತಗೊಂಬಂದಾಗ ಅದು ಜಾನು ಶೀರ್ಷಾಸನ ಅಂತ ಹೆಸರು ತಗೊಳ್ಳುತ್ತೆ. ಈ ಆಸನ ಮಾಡುವುದರಿಂದ ಮೊದಲಿಗೆ ಯಾರ್ಯಾರಿಗೆ ಈ ಮುಟ್ಟಿನ ಸಮಸ್ಯೆಗಳಿರುತ್ತೆ, ಸ್ಪೆಷಲಿ ಮಹಿಳೆಯರಿಗೆ, ಅಥವಾ ಆಗ ಕ್ರಾಂಪ್ಸ್ ಬರ್ತಾ ಇರತ್ತೆ, ಅಂತವರಿಗೆ ಈ ಜಾನು ಶೀರ್ಷಾಸನ ತುಂಬಾ ಸಹಾಯವಾಗುತ್ತದೆ. ಅದ್ರ ಜೊತೆಗೆ ನಮ್ಮ ಲಿವರ್, ಪ್ಯಾಂಕ್ರಿಯಾಸ್, ಯಾರು ಡಯಾಬಿಟಿಸ್ ಇರ್ತೀರಾ ಅವರಿಗೆಲ್ಲವೂ ಈ ಒಂದು ಆಸನ ತುಂಬಾ ಉಪಯುಕ್ತವಾಗುತ್ತದೆ. ಅದ್ರ ಜೊತೆಗೆ ಇದನ್ನ ಯಾರು ಮಾಡಬಾರ್ದು ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ಯಾರಿಗೆ ರೀಸೆಂಟ್ ಅಬ್ಡಮಿನಲ್ ಸರ್ಜರಿ ಆಗಿರುತ್ತೆ, ಅಥವಾ ಸಯಾಟಿಕ ಪೇನ್ಸ್ ಇರುತ್ತೆ, ಆಮೇಲೆ ಬೆನ್ನಿನ ಹಿಂಭಾಗದಲ್ಲಿ ಕ್ರೋನಿಕ್ ಬ್ಯಾಕ್ ಪೇನ್ ಇರುತ್ತೆ, ಅವರು ಯೋಗ ಶಿಕ್ಷಕರು ಅಥವಾ ವೈದ್ಯರ ಸಲಹೆ ಮೇರೆಗೆ ಇದನ್ನ ಅಭ್ಯಾಸ ಮಾಡಬೇಕಾಗತ್ತೆ. ಈಗ ನೋಡೋಣ ಹೇಗೆ ಇದನ್ನ ಪ್ರಾರಂಭ ಮಾಡೋದು ಅಂತ. ಮೊದಲಿಗೆ ಸ್ಥಿತಿ ದಂಡಾಸನ. ಬೆನ್ನು ನೇರವಾಗಿರಲಿ, ಎರಡು ಕೈ ನಿಮ್ಮ ತೊಡೆಯ ಹಿಂಭಾಗದಲ್ಲಿ ಅಥವಾ ಸೈಡಲ್ಲಿ ಇರಲಿ, ಬೆನ್ನು ನೇರವಾಗಿರಲಿ, ದೃಷ್ಟಿ ಮುಂದಿರಲಿ. ಏಕಂ, ನಿಧಾನವಾಗಿ ನಿಮ್ಮ ಬಲಗಳನ್ನ ಮರ್ಚ್ಬಿಟ್ಟು ನಿಮ್ಮ ಹಿಮ್ಮಡಿ ಆದಷ್ಟು ಒಳಭಾಗಕ್ಕೆ ತಳ್ಕೊಳ್ಬೇಕು. ಆಮೇಲೆ ನಿಮ್ಮ ಎಡಗಾಲು ನೇರವಾಗಿರ್ಲಿ, ಬೆರಳುಗಳು ಮೇಲ್ಮುಖವಾಗಿರಲಿ, ಅಥವಾ ನಮ್ಮ ಎಡ ಭುಜಕ್ಕೆ ಅದು ಪಾಯಿಂಟೆಡ್ ಆಗಿರ್ಬೇಕು. ದ್ವೇ, ನಿಧಾನವಾಗಿ ಎರಡು ಕೈನ ನಿಮ್ಮ ಸೈಡ್ ಇಂದ ಮೇಲ್ಗಡೆ ತೆಗೆದುಕೊಂಡು ಬನ್ನಿ. ಉಸಿರನ್ನ ಒಳಗಡೆ ತಗೊಳ್ಳಿ, ಇನ್ಹೇಲ್. ಉಸಿರನ್ನ ಹೊರಗಡೆ ಬಿಡ್ತಾ ಅರ್ಧ ಮಾತ್ರ ಬೆಂಡ್ ಮಾಡಿ. ತ್ರೀಣಿ. ಸಾಧ್ಯ ಆದ್ರೆ ಇನ್ನೂ ಮುಂದೆ ಸ್ಟ್ರೆಚ್ ಮಾಡಿ. ಚತ್ವಾರಿ. ಸಾಧ್ಯ ಆದ್ರೆ ಎರಡು ಕೈನ ಲಾಕ್ ಮಾಡಿ ನಿಮ್ಮ ಫೋರ್ ಹೆಡ್ನ ಅಂದ್ರೆ ಹಣೆಯನ್ನ ನಿಮ್ಮ ಮಂಡಿಗೆ ತೆಗೆದುಕೊಂಡು ಬನ್ನಿ. ಈ ಒಂದು ಆಸನದಲ್ಲಿ ಸ್ವಲ್ಪ ಹೊತ್ತಿರೋಣ. ಎಂಜಾಯ್ ದಿಸ್ ಬ್ಯೂಟಿಫುಲ್ ಸ್ಟ್ರೆಚ್. Feel the beautiful stretch on the calf muscles. ತ್ರೀಣಿ. ಮುಂದೆ ನೋಡಿ, ನಿಧಾನವಾಗಿ ಎರಡು ಕೈನ ಮೇಲೆ ಬರಲಿ. ಚತ್ವಾರಿ. ಕೈನ ಮೇಲೆ ತಳ್ಳುತ್ತಾ ನಿಧಾನವಾಗಿ ಎರಡು ಕೈನ ನಿಧಾನ ಕೆಳಗೆ ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ನಿಮ್ಮ ಬಲಗಾಲನ್ನ ನೇರವಾಗಿರಿಸಿಕೊಳ್ಳಿ. ಸ್ವಲ್ಪ ಹೊತ್ತು ವಿಶ್ರಮಿಸೋಣ. ಎರಡು ಕಾಲು ಅಗಲವಾಗಿರಲಿ, ಕಣ್ಣು ಮುಚ್ಚಿರಲಿ. Observe the beautiful changes in the right side of the body. ಈ ಆಸನ ಸೆಲ್ಫ್ ಕಾಂಪ್ಲಿಮೆಂಟರಿ ಅಂತ ಹೇಳ್ತೀವಿ. ಅಂದ್ರೆ ಒಂದ್ ಸೈಡ್ ಮಾಡಿದಾಗ ಇನ್ನೊಂದು ಸೈಡ್ ಕೂಡ ನಾವು ಮಾಡ್ಬೇಕಾಗತ್ತೆ. ಈಗ ಎಡಭಾಗಕ್ಕೆ ಹೋಗೋಣ. ಸ್ಥಿತಿ ಮತ್ತೆ ದಂಡಾಸನ. ಏಕಂ, ಎಡಗಾಲನ್ನ ಫೋಲ್ಡ್ ಮಾಡಿ ಆದಷ್ಟು ಒಳಗಡೆ ತಗೊಳ್ಬೇಕು. ನಿಮ್ಮ ಬಲಗಾಲು ನೇರವಾಗಿರಲಿ. ದ್ವೇ, ಎರಡು ಕೈ ನಿಧಾನವಾಗಿ ಮೇಲೆ. ಉಸಿರನ್ನ ಒಳಗಡೆ ತಗೊಳ್ಳಿ. ಬ್ರೀದ್ ಇನ್. ಆಸ್ ಯು ಬ್ರೀದ್ ಔಟ್, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡ್ತಾ ನಿಧಾನವಾಗಿ ನಿಮ್ಮ ಬೆನ್ನಿನ ಕೆಳಗ ಭಾಗದಿಂದ ಹುರಿಯಿಂದ ನಿಧಾನವಾಗಿ ಬೆಂಡ್ ಮಾಡಿ ನಿಮ್ಮ ತಲೆ ಮೊಣಕಾಲಕ್ಕೆ ಸೇರ್ಲಿ. ತ್ರೀಣಿ. ನಿಧಾನವಾಗಿ ಮೇಲ್ ಬನ್ನಿ. ಚತ್ವಾರಿ. ಕೈನ ಮೇಲ್ಗಡೆ ಸ್ಟ್ರೆಚ್ ಮಾಡ್ತಾ ನಿಧಾನವಾಗಿ ಎರಡು ಕೈನ ಕೆಳಗಡೆ ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ಎಡಗಾಲನ್ನ ನೇರಕ್ಕೆ ಚಾಚಿ. ವಿಶ್ರಾಂತಿ. ಇನ್ ಶಿಥಿಲ ದಂಡಾಸನ ಸ್ಥಿತಿ. ಕಾಲೆರಡು ದೂರ ಇರಲಿ. ನಿಮ್ಮ ಕತ್ತು ಬಲಭಾಗಕ್ಕೆ ಅಥವಾ ಎಡಭಾಗಕ್ಕೆ ತಾಗಿರಲಿ. ಹದವಾಗಿ ಕಣ್ಣನ್ನ ಮುಚ್ಚಿ. Observe the beautiful changes after practicing Janu Shirshasana.